ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಬೀಟ್ರೂಟ್ ಪಲ್ಯ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು 2ರಿಂದ 3 ಬೀಟ್ರೂಟ್ನ ಸಿಪ್ಪೆ ತೆಗೆದು ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಅರಿಶಿನ, ಉಪ್ಪು, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಒಂದು 2 ಈರುಳ್ಳಿ, ಕರಿಬೇವು ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಕಡಲೆಬೇಳೆ ಇಷ್ಟು ಬೇಕಾಗುತ್ತೆ. ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊತಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಅದು ಎಣ್ಣೆ ಕಾಯಲಿ. ಈಗ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ 2 ಹಾಕೋತೀನಿ. ಅದು ಚಟಪಟ ಅಂದ ತಕ್ಷಣ ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕೋತೀನಿ. ಅದೆರಡೂ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು. ಈಗ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಅದೊಂದು ಚೂರು ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋತೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಕಡಲೆಬೇಳೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಈಗ ಜೊತೆಗೆ ಟೊಮೆಟೊನ ಈಗಲೇ ಹಾಕೋತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಬೇಯಲಿ. ಬೇಗ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಉಪ್ಪು ಎಲ್ಲ ಕಡೆನೂ ಸ್ಪ್ರೆಡ್ ಆದರೆ ಚೆನ್ನಾಗಿ ಬೇಯುತ್ತೆ ಎರಡು. ನೋಡಿ, ಈ ಥರ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಇದೇ ಟೈಮ್ನಲ್ಲಿ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಖಾರದ ಪುಡಿ, ಖಾರದ ಪುಡಿ ಹಾಕೋತೀನಿ. 1ರಿಂದ 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಇದಕ್ಕೆ ಮೈಲ್ಡ್ ಆಗಿದ್ರೇ ಚೆನ್ನಾಗಿರುತ್ತೆ, ಪಲ್ಯ ಟೇಸ್ಟಾಗಿರುತ್ತೆ. ಖಾರ ಜಾಸ್ತಿ ಬೇಡ ಇದಕ್ಕೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಉಪ್ಪು ಖಾರ 2 ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಚೆನ್ನಾಗಿ ಬೆಂದಿದೆ. ಬೀಟ್ರೂಟ್ ತಿನ್ನೋದ್ರಿಂದ ಬ್ಲಡ್ ಅಂಶ ಇಂಪ್ರೂವ್ಮೆಂಟ್ ಆಗುತ್ತೆ ಮನುಷ್ಯನಲ್ಲಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಎಲ್ಲ. ಈಗ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದನ್ನು ಈಗ ಇದ್ರ ಜೊತೆಗೇ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಪಲ್ಯಗೆ. ಬೀಟ್ರೂಟ್ ಹಾಗೆ ಎಣ್ಣೆಲೇ ಬೇಯಬೇಕದು. ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸಬೇಕದು. ಬೀಟ್ರೂಟು ಹಸಿ ವಾಸನೆ ಹೋಗಿ ಚೆನ್ನಾಗಿ ಮೆತ್ತಗಾಗುತ್ತೆ ಮತ್ತು ಎಣ್ಣೆ ಅಂಶ ಬಿಟ್ಟಿರುತ್ತೆ. ಆವಾಗ ಅದು ಬೆಂದಿದೆ ಅಂತ ಗೊತ್ತಾಗುತ್ತದು. ನೀರು ಯಾವುದೇ ಕಾರಣಕ್ಕೂ ಈಗ ಈ ಪಲ್ಯಕ್ಕೆ ಹಾಕಬಾರ್ದು. ತುರಿದು ಮಾಡೋದಕ್ಕೆ ಕಟ್ ಮಾಡಿ ಮಾಡೋವಂಥದ್ದಕ್ಕಾದರೆ ಸ್ವಲ್ಪ ಬೇಕಾಗುತ್ತೆ. ಈ ತುರಿದು ಮಾಡೋದಕ್ಕಾದರೆ ನೀರಿನಂಶ ಬೇಡ ಬೇಯೋದಕ್ಕೆ. ಈಗೆಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 5ರಿಂದ 10 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತೀನಿ ಲಿಡ್ ಮುಚ್ಕೊಂಡು. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಈ ಥರ ಆಯಿಲ್ ಸಪ್ರೇಟ್ ಆಗಿರುತ್ತೆ ಮತ್ತು ಎಲ್ಲ ಬೀಟ್ರೂಟ್ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ, ಸಾಫ್ಟಾಗಿ ಬೆಂದಿದೆ ಅದು. ನೋಡಿ, ಆಗಲೇ ಹಾಕಿದಾಗ ಜಾಸ್ತಿ ಇದೆ ಅನ್ನಿಸ್ತು. ಇವಾಗ ಬೆಂದ ಮೇಲೆ ಸ್ವಲ್ಪ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು
ಹಾಕೋತಾ ಇದ್ದೀನಿ. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಚಪಾತಿ, ರೋಟಿ, ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಇದು ತುಂಬ ಟೇಸ್ಟಿ ಇರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಇದೇ ರೀತಿ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.